ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತಿಳಿದುಕೊಳ್ಳೋಣ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಮತ್ತು ದೇವರು ನಮ್ಮ ಪ್ರಾರ್ಥನೆ ಕೇಳುತ್ತಾನಾ. ಸ್ನೇಹಿತರೆ, ಪೂಜೆ ಮಾಡುವ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈ ಪ್ರಶ್ನೆ ಬರುತ್ತದೆ. ನಾವು ಮಾಡುವ ಪೂಜೆ ಸರಿಯೇ? ದೇವರು ನಮ್ಮ ಮಾತು ಕೇಳುತ್ತಾನಾ? ನಮ್ಮ ಭಕ್ತಿಯನ್ನು ಸ್ವೀಕರಿಸುತ್ತಾನಾ? ನನ್ನ ಅಭಿಪ್ರಾಯದಲ್ಲಿ ಮನಸ್ಸಿನಿಂದ ಮಾಡಿದ ಪೂಜೆ ಯಾವಾಗಲೂ ಸ್ವೀಕರಿಸಲ್ಪಡುತ್ತದೆ. ನೀವು ಯಾವ ದೇವರನ್ನು ಪೂಜಿಸುತ್ತೀರೋ, ಯಾವ ರೀತಿಯಲ್ಲಿ ಮಾಡುತ್ತೀರೋ, ಅದಕ್ಕಿಂತ ಮುಖ್ಯವಾದದ್ದು ನಿಮ್ಮ ಶ್ರದ್ಧೆ ಮತ್ತು ಭಕ್ತಿ. ಸ್ನೇಹಿತರೆ, ಕೆಲವರು ದೇವರನ್ನು ಮನಸ್ಸಿನಲ್ಲಿ ಮಾತ್ರ ಸ್ಮರಿಸುತ್ತಾರೆ. ಕೆಲವರು ಪುಟ್ಟ ಮಗುವಿನ ರೂಪದಲ್ಲಿ ದೇವರನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಇನ್ನು ಕೆಲವರು ದೇವರನ್ನು ಪಡೆಯಲು ಮನೆ ಬಿಟ್ಟು ದೂರ ಹೋಗುತ್ತಾರೆ. ಆದರೆ ದೇವರು ಎಲ್ಲರಿಗೂ ಅವರ ಭಕ್ತಿಯ ರೂಪದಲ್ಲೇ ದೊರೆಯುತ್ತಾರೆ. ನಾವು ಸತ್ಯ ಮನಸ್ಸಿನಿಂದ ಭಕ್ತಿ ಮಾಡಿದಾಗ ನಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಧೈರ್ಯ ಬರುತ್ತದೆ. ದೇವರು ನಮ್ಮ ಜೀವನದ ಪ್ರತಿಯೊಂದು ತಿರುವಿನಲ್ಲಿ ನಮ್ಮ ಜೊತೆಯಲ್ಲೇ ಇರುತ್ತಾನೆ. ಪ್ರಾರ್ಥನೆ ಮಾಡುವ ಸರಳ ವಿಧಾನ. ಸ್ನೇಹಿತರೆ, ಮೊದಲು ಯಾವುದೇ ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಅದು ಮನೆಯ ದೇವಾಲಯವಾಗಿರಬಹುದು ಅಥವಾ ಮನೆಯಲ್ಲಿ ಯಾವುದಾದರೂ ಏಕಾಂತ ಸ್ಥಳವಾಗಿರಬಹುದು. ನಂತರ ಒಂದು ಮಾಲೆ ತೆಗೆದುಕೊಳ್ಳಿ. ಯಾವ ಮಾಲೆಯಾದರೂ ಸರಿ, ರುದ್ರಾಕ್ಷ, ತುಳಸಿ ಅಥವಾ ಸಾಮಾನ್ಯ ಮಾಲೆ. ಮಾಲೆಯೊಂದಿಗೆ ಜಪ ಮಾಡುವುದರಿಂದ ನಮ್ಮ ಮನಸ್ಸು ಒಂದೇ ಕಡೆ ತೊಡಗುತ್ತದೆ ಮತ್ತು ಗಮನ ಅಲೆದಾಡುವುದಿಲ್ಲ. ನಂತರ ನೀವು ಪೂಜಿಸುವ ದೇವರ ಮಂತ್ರವನ್ನು ಜಪ ಮಾಡಿ. ನಾನು ನನ್ನ ವಿಧಾನವನ್ನು ಹೇಳುತ್ತೇನೆ. ಮೊದಲು ಒಂದು ಮಾಲೆ ಓಂ ಗಣೇಶಾಯ ನಮಃ, ನಂತರ ಒಂದು ಮಾಲೆ ಓಂ ನಮಃ ಶಿವಾಯ, ನಂತರ ಒಂದು ಮಾಲೆ ಕಾಳಿ ಮಾತೆಯ ಕ್ಲೀಂ ಮಂತ್ರ. ಸ್ನೇಹಿತರೆ, ಕ್ಲೀಂ ಮಂತ್ರವು ಶಕ್ತಿಯನ್ನು ನೀಡುವ ವಿಶೇಷ ಮಂತ್ರವಾಗಿದೆ. ನೀವು ಒಂದು ಮಾಲೆಯ ಬದಲು 2, 3 ಅಥವಾ ನಿಮ್ಮ ಮನಸ್ಸು ತೃಪ್ತಿಯಾಗುವವರೆಗೆ ಜಪ ಮಾಡಬಹುದು. ಜಪ ಮಾಡುವಾಗ ಒಂದು ದೀಪ ಅಥವಾ ಧೂಪ ಹಚ್ಚಿದರೆ ಮನಸ್ಸಿಗೆ ಇನ್ನಷ್ಟು ಶಾಂತಿ ಸಿಗುತ್ತದೆ ಮತ್ತು ಭಕ್ತಿ ಹೆಚ್ಚಾಗುತ್ತದೆ. ಮಂತ್ರ ಜಪ ಮಾಡುವ ಲಾಭ. ಸ್ನೇಹಿತರೆ, ಮಂತ್ರ ಜಪ ಮಾಡುವಾಗ ನಮ್ಮ ಮನಸ್ಸು ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತದೆ. ಇದರಿಂದ ಧ್ಯಾನವೂ ಆಗುತ್ತದೆ, ಮನಸ್ಸು ಶಾಂತವಾಗುತ್ತದೆ ಮತ್ತು ದೇವರೊಂದಿಗೆ ಆತ್ಮೀಯ ಸಂಪರ್ಕ ಮೂಡುತ್ತದೆ. ನೀವು ದಿನಕ್ಕೆ 10ರಿಂದ 15 ನಿಮಿಷ ದೇವರಿಗೆ ಅರ್ಪಿಸಿದರೆ ಅದೇ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಆದರೆ ಸ್ನೇಹಿತರೆ, ಪೂಜೆಯ ಜೊತೆಗೆ ಕರ್ಮವೂ ಅಗತ್ಯ. ಗೀತೆಯಲ್ಲಿಯೂ ಹೇಳಲಾಗಿದೆ, ಕರ್ಮ ಮಾಡು, ಫಲದ ಆಶೆ ಇಟ್ಟುಕೊಳ್ಳಬೇಡ. ದೇವರು ಎಂದಿಗೂ ಹೇಳುವುದಿಲ್ಲ, ನಿಮ್ಮ ಮನೆ ಬಿಟ್ಟು ನನ್ನನ್ನೇ ಸ್ಮರಿಸುತ್ತೀರಿ ಎಂದು. ಅವನು ನಮಗೆ ಒಳ್ಳೆಯ ಕೆಲಸಗಳನ್ನು ಮಾಡಲು ಈ ಲೋಕಕ್ಕೆ ಕಳುಹಿಸಿದ್ದಾನೆ. ಸರಿಯಾದ ಸಮಯ ಯಾವುದು? ಸ್ನೇಹಿತರೆ, ಸರಿಯಾದ ಸಮಯ ಎಂದರೆ ನೀವು ಮನಸ್ಸನ್ನು ಸಂಪೂರ್ಣವಾಗಿ ದೇವರಿಗೆ ನೀಡಬಹುದಾದ ಸಮಯ. ನೀವು ಬೆಳಿಗ್ಗೆ 4 ಗಂಟೆಗೆ ಎದ್ದು ಪೂಜೆ ಮಾಡಿದರೂ ಮನಸ್ಸು ನಿದ್ರೆಯಲ್ಲಿದ್ದರೆ ಆ ಪೂಜೆಗೆ ಪ್ರಯೋಜನವಿಲ್ಲ. ಅಥವಾ ಬೇಗ ಬೇಗ ಜಪ ಮಾಡಿ ಆಫೀಸಿಗೆ ಹೋಗಬೇಕೆಂದು ಮಾಡುತ್ತಿದ್ದರೆ ಅದಕ್ಕೂ ಪ್ರಯೋಜನವಿಲ್ಲ. ಸರಿಯಾದ ಸಮಯ ಎಂದರೆ ನಿಮ್ಮ ಎಲ್ಲಾ ಕೆಲಸಗಳು ಮುಗಿದಿರುವ ಸಮಯ. ನೀವು ನೆಮ್ಮದಿಯಾಗಿ ಕುಳಿತು ದೇವರಿಗೆ ನಿಮ್ಮ ಮನದ ಮಾತು ಹೇಳಬಹುದಾದ ಸಮಯ. ಅದು ಬೆಳಿಗ್ಗೆಯಾಗಬಹುದು, ಸಂಜೆಯಾಗಬಹುದು ಅಥವಾ ರಾತ್ರಿ ಮಲಗಲು ಮೊದಲು ಕೂಡ ಆಗಬಹುದು. ಮೋಸದಿಂದ ದೂರಿರಿ. ಸ್ನೇಹಿತರೆ, ಇಂದಿನ ಕಾಲದಲ್ಲಿ ಕೆಲವರು ಇಂಟರ್ನೆಟ್ ಮೂಲಕ ಜನರನ್ನು ಮೋಸಗೊಳಿಸಿ ಹಣ ಪಡೆದು ತಾಬೀಜ್ ಹಾಕಿದರೆ ಸಮಸ್ಯೆ ಹೋಗುತ್ತದೆ, ದೀಕ್ಷೆ ಕೊಡುತ್ತೇನೆ, ಹಣ ಕೊಡಿ ಎಂದು ಹೇಳುತ್ತಾರೆ. ಕೈ ಜೋಡಿಸಿ ಕೇಳಿಕೊಳ್ಳುತ್ತೇನೆ, ನಮಸ್ಕಾರ, ಇಂಥವರಿಂದ ದೂರಿರಿ. ಹಣ ಕೊಟ್ಟು ದೇವರ ಕೃಪೆಯನ್ನು ಯಾರೂ ನೀಡಲಾರರು. ನಿಮಗೆ ಶಾಶ್ವತ ಶಾಂತಿ ಬೇಕಾದರೆ, ದೇವರ ಕೃಪೆ ಸದಾ ಬೇಕಾದರೆ ನೀವು ಸ್ವತಃ ಪ್ರಾರ್ಥಿಸಿ, ನೀವು ಸ್ವತಃ ಪೂಜೆ ಮಾಡಿ. ಸಮಾಪನ. ಸ್ನೇಹಿತರೆ, ಸತ್ಯ ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆ ಯಾವಾಗಲೂ ದೇವರ ಬಳಿ ತಲುಪುತ್ತದೆ. ಪ್ರತಿದಿನ ಕನಿಷ್ಠ 10 ನಿಮಿಷ ದೇವರಿಗೆ ಅರ್ಪಿಸಿ. ಮನಸ್ಸಿನಿಂದ ಭಕ್ತಿ ಮಾಡಿ, ಒಳ್ಳೆಯ ಕರ್ಮ ಮಾಡಿ. ದೇವರು ನಿಮ್ಮ ಜೀವನದ ಪ್ರತಿಯೊಂದು ತಿರುವಿನಲ್ಲಿ ನಿಮ್ಮ ಜೊತೆಯಲ್ಲೇ ಇರುತ್ತಾನೆ. ನಿಮಗೆ ಈ ಸಂದೇಶ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ. ಧನ್ಯವಾದಗಳು ಸ್ನೇಹಿತರೆ.